ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾಮ್ ಬ್ಲಾಗ್ಸ್. ಇವತ್ತೇನು ಮಾಡ್ತಿದ್ದೀನಿ ಅಂದರೆ ಬಟರ್ ಮ್ಯಾಗಿ. ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬಟರ್ ಮತ್ತು ಮ್ಯಾಗಿ. ಈಗೇನು ಮಾಡಬೇಕಂದ್ರೆ ಒಂದು ನಿಮಿಷ, 240 ml ಕಪ್ಸ್ 3 ಕಪ್ ಹಾಕಬೇಕು ನೀರು. ನಿಮಿಷ. ಸೊ ಇದು 3ನೇ ಕಪ್ಪು. ಸೊ ನಿಮಗೆ ನೀರು ಜಾಸ್ತಿ ಬೇಕಂದ್ರೆ ಬೇಕಾದ್ರೆ 4 ಕಪ್ಸ್ ಹಾಕೋಬೋದು. ನನಗೆ ನೀರು ಜಾಸ್ತಿ ಬೇಕು. ನಿಮಗೆ ಡ್ರೈನೆಸ್ ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೋದು, 3 ಕಪ್ ಹಾಕೋಬೋದು. ಸೊ ಈಗ ನಾನು ಮ್ಯಾಗಿ ಹಾಕ್ತಿದ್ದೀನಿ. ಈ ರೆಸಿಪಿ ನಾನು ಪ್ರಣಾವಿನ ಕಲಿತ್ಕೊಂಡೆ. ಇದೀಗ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದೆ. ಪ್ರಣಾವಿನ ಕಲಿತ್ಕೊಂಡೆ. ಪ್ರಣಾವ್ ಯಾರು? ನನ್ನ ಕಸಿನ್ ಕಡೆ ಕಸಿನ್ ಬ್ರದರ್. ಸೊ ಈಗ ನೀರು ಬಾಯ್ಲ್ ಆಗ್ತಿದೆ. ಇದಕ್ಕೆ ಮ್ಯಾಗಿ ಮಸಾಲ ಆ್ಯಡ್ ಮಾಡಬೇಕು. ಪ್ರಣಾವ್ ನಮ್ಮ ಅತ್ತೆ ಮಗ. ಸೊ ಅವನು ಮಂಗಳೂರಲ್ಲಿರೋದು. ಮೊನ್ನೆ ದೀಪಾವಳಿಗೆ ಬಂದಾಗ ಅವನು ನನಗೆ ಈ ರೆಸಿಪಿ ಹೇಳ್ಕೊಟ್ಟ. ದೀಪಾವಳಿಲಿ ನಾವು ಪಟಾಕಿ ಹಾಕಿದ್ವಿ, ಸುಮಾರು ಪಟಾಕಿ ಹಾಕ್ಸಿದ್ವಿ. ಇನ್ನೂ ಪಟಾಕಿ ಉಳಿದಿದ್ದಾವೆ, ಅದನ್ನು ಉಳಿಸಿ ಹಬ್ಬ ಕೊಡ್ತೀವಿ. ಸೊ ಇದು ಚೆನ್ನಾಗಿ ನಮ್ಮ ಮಮ್ಮಿಗೆ ಮೊನ್ನೆಯಿಂದ ಕೇಳ್ತಿದ್ದೀನಿ, ಮಮ್ಮಿ ಮ್ಯಾಗಿ ಮಾಡ್ಬೋದಾ ಅಂತ. ಮಮ್ಮಿ ಥರ್ಸ್ಡೇಯಿಂದ ಬೇಡ ಅಂತಿದ್ರು. ಇವತ್ತು ಮಮ್ಮಿಗೆ ಟೈಮ್ ಸಿಕ್ಕಿದೆ, ಅದಕ್ಕೆ ಮಮ್ಮಿ ಹೇಳಿದ್ರು ಮಾಡ್ಕೊ ಅಂತ. ಸೊ ಇದು ಕುದೀತಿದೆ. ಇನ್ನು ಸ್ವಲ್ಪ ಕುದ್ದಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಸೊ ನಾನು ಯೂಶಲಿ ಮನೆಗಿದ್ದಾಗ ಏನಾರು ಹೊಟ್ಟೆ ಹಸ್ವಾದ್ರೆ ನಾನು ಪ್ಲೇನ್ ಮ್ಯಾಗಿ ಮಾಡ್ಕೊತೀನಿ. ಈ ಥರ ಎಲ್ಲ ಮ್ಯಾಗಿ ಮಾಡ್ಕೊಳ್ಳಲ್ಲ. ನಾನು ಯೂಶಲಿ ಮನೆಗಿದ್ದಾಗ ಪ್ಲೇನ್ ಮ್ಯಾಗಿ ಮಾಡ್ಕೊತೀನಿ. ಕೆಲವೊಂದ್ಸತಿ ವೆಜಿಟೇಬಲ್ ಮ್ಯಾಗಿ ಮಾಡ್ಕೊತೀನಿ. ಸೊ ಕೆಲವೊಂದ್ಸತಿ ಈ ಥರ ಬಟರ್ ಮ್ಯಾಗಿ ಮಾಡ್ಕೊತೀನಿ. ಸೊ ಈಗ ಬಾಯ್ಲ್ ಆಗಿದೆ. ಇದಕ್ಕೆ ಶುಂಠಿ ಹಾಕ್ಬೇಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು. ಸೊ ನೀವು ಯಾವ ಪಾತ್ರೆಲೆಲ್ಲ ಮಾಡ್ಕೋಬೋದು. ಈ ಥರ ಪ್ಯಾನಲ್ಲಿ ಮಾಡ್ಕೋಬೋದು, ಬಾಣಲೆಲ್ಲ ಮಾಡ್ಕೋಬೋದು. ವಾವ್, ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ?
ಗಾರ್ನಿಶಿಂಗ್ಗೆ ಬಟರ್ ಹಾಕೋಬೇಕು. ಸೊ ಈಗ ಇದು ರೆಡಿಯಾಗಿದೆ. ಈ ಪ್ಯಾನ್ ಆಫ್ ಮಾಡಿದ್ದೀನಿ. ತಟ್ಟೆ ಹಾಕೋಬಿಟ್ಟು ಬಟರ್ನ ಗಾರ್ನಿಶಿಂಗ್ಗೆ ಮೇಲೆ ಹಾಕೋಬೇಕು. ಸೊ ತಟ್ಟೆ ಹಾಕೊಂತೀನಿ. ಸೊ ಈಗ ನಾನು ಬಟರ್